ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗಾಸ್ ಜಾರ್ಡನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಗಾಸ್ ಜಾರ್ಡನ್ಗೂ ಗಾಸ್ ಎಲಿಮಿನೇಷನ್ಗೂ ಏನು ಡಿಫರೆನ್ಸು? ಗಾಸ್ ಎಲಿಮಿನೇಷನ್ ಆಗಿರಲಿ ಅಥವಾ ಗಾಸ್ ಜಾರ್ಡನ್ ಆಗಿರಲಿ, ಎರಡರಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಇಲ್ಲಿರುವಂತಹ ವೇರಿಯೇಬಲ್ಗಳು ಎಕ್ಸ್, ವೈ, ಝೆಡ್, ಈ ಮೂರು ವೇರಿಯೇಬಲ್ಗಳ ಕರೆಕ್ಟ್ ಆನ್ಸರ್ ಅಂದ್ರೆ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋದಕ್ಕೆ ಟ್ರೈ ಮಾಡ್ತೀವಿ. ಯಾವ್ದ್ರಲ್ಲಿ? ಎರಡರಲ್ಲೂ ಕೂಡ. ಗಾಸ್ ಎಲಿಮಿನೇಷನ್ ಕೂಡ ಹೌದು, ಗಾಸ್ ಜಾರ್ಡನ್ ಕೂಡ ಹೌದು. ಬಟ್ ಗಾಸ್ ಎಲಿಮಿನೇಷನ್ ಅಲ್ಲಿ ಯಾವ್ದ್ರದ್ದು ಹೇಳ್ತಾ ಅಂತೀವಿ ನಾವು? ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಂದ್ರೆ ಈ ಒಂದು ಏನು ಈಕ್ವೇಶನ್ಸ್ ಅನ್ನು ಕೊಟ್ಟಿದ್ದಾರೆ ಅದನ್ನ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಿ ಆ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಇರುವಂತದ್ದನ್ನ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾರ ಇರ್ಬೋದು, ಡಯಾಗ್ನಲ್ ಮೇಲೂ ಕೂಡ ಏನಾದ್ರೂ ಇರ್ಬೋದು, ಅದರ ಕೆಳಗಡೆ ಇರುವಂತ ಎಲಿಮೆಂಟ್ಗಳು 0 ಇರಬೇಕು. ಆದ್ರೆ ನಾವಿಲ್ಲಿ ಗಾಸ್ ಜಾರ್ಡನ್ ಅಲ್ಲಿ ಏನ್ ಮಾಡ್ತೀವಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೇನು? ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳು ಏನಾದ್ರೂ ಇರಲಿ, ಇನ್ನು ಉಳಿದಿರೋ ಎಲ್ಲವೂ ಕೂಡ 0 ಆಗಿರಬೇಕು. ನೋಡಿ, ಡಯಾಗ್ನಲ್ ಎಲಿಮೆಂಟ್ಸು ನಾನ್ 0, ಉಳಿದಿರೋವೆಲ್ಲ 0. ಡಯಾಗ್ನಲ್ ಎಲಿಮೆಂಟ್ಸ್ ನನಗೆ ನಾನ್ 0 ಆಗಿರಬೇಕು, ಉಳಿದಿರುವಂತ ಎಲ್ಲವೂ ಕೂಡ 0 ಆಗಿದ್ರೆ ನಡೆಯುತ್ತೆ. ಸೊ ಇವಾಗ ಈ ಒಂದು ರೆಫರೆನ್ಸ್ ಅನ್ನ ತಗೊಂಡು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ನಾವು ಕೊಟ್ಟಿರುವಂತಹ ಈಕ್ವೇಶನ್ಸ್ ಗಳನ್ನ ಆರ್ಗ್ಯುಮೆಂಟ್ ಮಾಡಬೇಕು, ಅಂದ್ರೆ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ಎಕ್ಸಿನ ಕೋಎಫಿಷಿಯಂಟ್ ಗಳು ಏನಿದೆ ಅಂತ ನೋಡಿ. ಅಂದ್ರೆ ಎಕ್ಸ್ ಪಕ್ಕ ಏನಿದೆ, ಇಲ್ಲಿ 2 ಇದೆ, ನೆಕ್ಸ್ಟ್ ಇದರಲ್ಲಿ 3, ಇದರಲ್ಲಿ ಏನು ಇಲ್ಲ ಅಂತ ಅಂದ್ರೆ 1 ಅಂತ. ನೆಕ್ಸ್ಟ್ ವೈ ಪಕ್ಕ ಏನೇನಿದೆ ನೋಡಿ, ವೈ ಪಕ್ಕ ಇದರಲ್ಲಿ ಏನು ಇಲ್ಲ ಅಂತ ಅಂದ್ರೆ 1, ಇಲ್ಲಿ 2, ಇಲ್ಲಿ 4. ನೆಕ್ಸ್ಟ್ ಇಲ್ಲಿ ಝಡ್ ಪಕ್ಕ ಏನೇನಿದೆ, 1, 3, 9. ಈಸ್ಟು ಅಂದ್ರೆ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ A:B ಫಾರ್ಮೆಟ್ ಅಲ್ಲಿ ನಾವು ಆರ್ಗ್ಯುಮೆಂಟ್ ಮಾಡೋದು. ಸೊ ಅದಕ್ಕೋಸ್ಕರ ಎ ಅಂದ್ರೆ ಇದಷ್ಟು ಕೂಡ ಮ್ಯಾಟ್ರಿಕ್ಸ್, ಇದು ಫುಲ್ಲು ನನಗೆ ಎ. ಇವಾಗ ನಾನು ಬಿ ಅನ್ನ ಬರಿಬೇಕು. ಸೊ ಬಿ ಅಂತ ಅಂದ್ರೇನು? ಈಕ್ವಲ್ಸ್ ಇಂದ ಈ ಕಡೆ ಇದೆಯಲ್ಲ, ಅಂದ್ರೆ ಯಾವುದರಲ್ಲಿ ಯಾವುದೇ ವೇರಿಯೇಬಲ್ಸ್ ಇಲ್ಲ, ಎಕ್ಸ್ ಆಗಲಿ ವೈ ಆಗಲಿ ಝಡ್ ಇಲ್ಲ, ಬರೀ ಕಾನ್ಸ್ಟೆಂಟ್ ಮಾತ್ರ ಉಳ್ಕೊಂಡಿದೆ. ಅದನ್ನ ನಾವು ಈ ಕಡೆ ಬರಿಬೇಕು. 10, 18, 16. ಒಂದೊಂದ್ಸಲಿ ಏನ್ ಮಾಡ್ತಾರೆ ಗೊತ್ತಾ, ಈ 10 ಅನ್ನ ಈ ಕಡೆ ಕೊಟ್ಬಿಟ್ಟು ಇಲ್ಲಿ 0 ಅಂತ ಕೊಡ್ತಾರೆ. ಅವಾಗ ನೀವು 0ನ ಹಾಕ್ಬಾರ್ದು, ನೀವು ಈ ಕಡೆ ಇದ್ದಂಥದ್ದನ್ನ ಈ ಕಡೆ ತರಬೇಕು. ಯಾಕಂತಂದ್ರೆ ಇಲ್ಲಿ ಯಾವುದೇ ವೇರಿಯೇಬಲ್ ಇಲ್ಲ, ಯಾವುದ್ರಲ್ಲಿ ವೇರಿಯೇಬಲ್ ಇರಲ್ಲ ಅದನ್ನ ನಾವೇನ್ ಮಾಡ್ತೀವಿ, ಬಿ ಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಯಾವುದ್ರಲ್ಲಿ ವೇರಿಯೇಬಲ್ಸ್ ಇರ್ತವೆ ಅವುಗಳ ಕೋಎಫಿಷಿಯಂಟ್ ಗಳನ್ನ ಎ ಮ್ಯಾಟ್ರಿಕ್ಸ್ ಗೆ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಈಗ ನಮ್ಮ ಗೋಲ್ ಏನು? ಫಸ್ಟ್ ಈ ಮ್ಯಾಟ್ರಿಕ್ಸ್ ಏನಿದೆ ಇದನ್ನ ಬಿಟ್ಟಾಕಿ. ಇವಾಗ ಈ ಮ್ಯಾಟ್ರಿಕ್ಸ್ ಇದೆಯಲ್ಲ ಎ ಮ್ಯಾಟ್ರಿಕ್ಸ್, ಅದನ್ನ ನಾನು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಅವಾಗ ನನಗೆ ಎಕ್ಸ್ ಆಗಲಿ ವೈ ಆಗಲಿ ಝಡ್ ವ್ಯಾಲ್ಯೂನ ಈಸಿಗೆ ಕಂಡುಹಿಡಿಬಹುದು. ಸೊ ಇವಾಗ ಫಸ್ಟ್ ಯಾವುದು ಡಯಾಗ್ನಲ್ ಎಲಿಮೆಂಟ್ ಇರೋದು? 2. ಡಯಾಗ್ನಲ್ ಎಲಿಮೆಂಟ್ ಯಾವುದಿದ್ರೂ ಪರವಾಗಿಲ್ಲ, ನನಗೆ ಬೇಕಾಗಿರೋದೇನು? ಉಳಿದಿರುವಂತಹ ಎಲಿಮೆಂಟ್ಗಳು 0 ಆಗಬೇಕು. ಫಸ್ಟ್ ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ ಇವೆರಡು ವ್ಯಾಲ್ಯೂಗಳನ್ನ ನಾವು 0 ಮಾಡೋದಕ್ಕೆ ಟ್ರೈ ಮಾಡೋಣ. ಈ ರೀತಿ ಹೋಗ್ತೀನಿ ನೋಡಿ, ರೋಡ್ ಮ್ಯಾಪ್. ಫಸ್ಟ್ ಇದನ್ನು 0 ಮಾಡಬೇಕು, ನೆಕ್ಸ್ಟ್ ಇದನ್ನು 0 ಮಾಡಬೇಕು, ನೆಕ್ಸ್ಟ್ 4 ಅನ್ನ 0 ಮಾಡ್ತೀನಿ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ ಏನು ಮುಟ್ಟಲ್ಲ. ನೆಕ್ಸ್ಟ್ ಈ 3 ಅನ್ನ 0 ಮಾಡ್ತೀನಿ, 1 ಅನ್ನ 0 ಮಾಡ್ತೀನಿ, 1 ಅನ್ನ 0 ಮಾಡ್ತೀನಿ. ಈ ರೀತಿ ಸೈಕಲ್ ಆಗಿ ಹೋಗ್ತಾ ಹೋಗ್ತೀನಿ. ಸೊ ರೋಡ್ ಮ್ಯಾಪ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ನಾನು 3 ನ 0 ಮಾಡಬೇಕು, ಅದರ ಕೆಳಗಡೆ 1 ಕೂಡ ಇದೆ. ಸೊ ಇವೆರಡೂ ಕೂಡ ನಾನು ಒಂದೇ ಈಕ್ವೇಶನ್ಸ್ ಅಲ್ಲಿ ತಗೊಂತಾ ಹೋಗ್ತೀನಿ. ಸೊ 3 ಮತ್ತೆ 1 ಅನ್ನ 0 ಮಾಡಬೇಕು. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ ಯೂಸ್ ಮಾಡೋಣ ಇದರಲ್ಲಿ. ರೋ 1, ರೋ 2, ರೋ 3. ಒಬ್ಬೊಬ್ಬರಿಗೆ ರೋ ಅಂದ್ರೂ ಕೂಡ ಕನ್ಫ್ಯೂಷನ್ ಇರುತ್ತೆ. ರೋ ಅಂದ್ರೆ ಹಾರಿಜಾಂಟಲ್, ಕಾಲಮ್ ಅಂದ್ರೆ ವರ್ಟಿಕಲ್. ರೋ ಅಂದ್ರೆ ರೋ 1, ರೋ 2, ರೋ 3. ಸರಿನಾ? ಈಗ ನಾನು ರೋ 1 ರೆಫರೆನ್ಸ್ ಅನ್ನ ತಗೋಬೇಕು. ರೋ 2 ಮತ್ತೆ ರೋ 3 ಅಲ್ಲಿ ಇರುವಂತಹ ಇವೆರಡು ವ್ಯಾಲ್ಯೂಗಳನ್ನ 0 ಮಾಡೋದಕ್ಕೆ. ಯಾಕಂತಂದ್ರೆ ನೀವು ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ತಗೊಂಡಾಗ ನೀವು ರೋ ಟ್ರಾನ್ಸ್ಫಾರ್ಮೇಶನ್ ಅಥವಾ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಬೇಕಾದ್ರೆ ಆ ಒಂದು ಎಲಿಮೆಂಟ್ ಗಳ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಇವು ಎರಡು ಮೇಲ್ಗಡೆ ಇರುವಂತಹ ಡಯಾಗ್ನಲ್ ಎಲಿಮೆಂಟ್ ಯಾವುದು? 2. ಸೊ ಅದರ ರೆಫರೆನ್ಸ್ ಅನ್ನ ತಗೋಬೇಕು. ಅದು ಯಾವ ರೋ ಅಲ್ಲಿ ಇದೆ? ರೋ 1 ಅಲ್ಲಿ ಇದೆ. ಈಗ ರೋ 2 ಅಲ್ಲಿ ಇರುವಂತಹ 3 ಅನ್ನ ನಾನು 0 ಮಾಡಬೇಕು. ಸೊ ಈಕ್ವೇಶನ್ಸ್ ಏನಾಗುತ್ತೆ, ರೋ 2 ಅಲ್ಲಿ ಇರುವಂತಹ 3 ಅನ್ನ ನಾನು ರೋ 1 ರೆಫರೆನ್ಸ್ ಅಲ್ಲಿ 0 ಮಾಡಬೇಕು. ಸಿಂಪಲ್. 0 ಮಾಡಬೇಕು ಅಂತಂದ್ರೆ ಏನ್ ಗೊತ್ತಾ, ಈ 3 ಎಲ್ಲಿರೋದು? ರೋ 2 ಅಲ್ಲಿ ಇದೆ. ಸೊ ರೋ 1 ಜೊತೆ ಬರೀರಿ 3ನ. ರೋ 1 ಅಲ್ಲಿ ಏನಿದೆ? 2 ಇದೆ, ಅದನ್ನ ರೋ 2 ಜೊತೆ ಬರೀರಿ.
ಮೈನಸ್ ಮಾಡಿರಿ ಅಷ್ಟೇ, 0 ಆಗುತ್ತೆ ಈಸಿಯಾಗಿ. ನೆಕ್ಸ್ಟ್ ಈಗ ರೋ 3 ಅಲ್ಲಿರುವಂಥ 1 ಅನ್ನು ಕೂಡ ನಾನು 0 ಮಾಡಬೇಕು. ಸೊ ರೋ 3 ಅಲ್ಲಿರುವಂಥ ವ್ಯಾಲ್ಯೂನ 0 ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ರೋ 1. ಯಾಕಂತಂದ್ರೆ ಇದಕ್ಕೂ ಕೂಡ ಡಯಾಗ್ನಲ್ ಎಲಿಮೆಂಟ್ 2ನೇಯ. ಸೊ ಇಲ್ಲಿ 1 ಇದೆ 2 ಇದೆ, ಉಲ್ಟಾ ಬರೀರಿ. R1 ಹತ್ರ 2 ಇದೆ, ಅದನ್ನ R3 ಹತ್ರ ಬರೀರಿ. R3 ಹತ್ರ 1 ಇದೆ, ಅದನ್ನ R1 ಹತ್ರ ಬರೀರಿ, ಮೈನಸ್ ಮಾಡ್ರಿ ಅಷ್ಟೇ, ಸಿಂಪಲ್. ಈಗ ಈ ಒಂದು ಈಕ್ವೇಶನ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನನ್ನ ಮ್ಯಾಟ್ರಿಕ್ಸ್ ಅನ್ನ ಅಪ್ಡೇಟ್ ಮಾಡೋದು. ಫಸ್ಟ್ ಮೊದಲನೇ ಈಕ್ವೇಶನ್ ಅನ್ನು ತಗೊಳ್ಳೋಣ, R2. ಸೊ A:B ಅದೇ ರೀತಿ ಉಳ್ಕೊಂತು. ನಾವು ಎಲ್ಲೆಲ್ಲಿಗೆ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ತಿರೋದು ಕೇವಲ ರೋ 2 ಮತ್ತೆ ರೋ 3ಗೆ. ಅದಕ್ಕೋಸ್ಕರ ರೋ 1 ಏನಾಗುತ್ತೆ, ಸೇಮ್ ಉಳ್ಕೊಳುತ್ತೆ. ನಾನಿವಾಗ ಈ ರೋ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡ್ಬೇಕಾದ್ರೆ ರೋ 2ಗೆ ಅಪ್ಲೈ ಮಾಡಿದ್ರೆ ಎಂಟೈರ್ ರೋ ಎ ಇರಲಿ ಬಿ ಇರಲಿ ಅಷ್ಟಕ್ಕೂ ಕೂಡ ಅಪ್ಲೈ ಆಗುತ್ತೆ, ನೆನಪಿರಲಿ. ಸೊ 2 1 1 10 ಫಸ್ಟ್ ರೋಗೆ ಸೇಮ್ ಉಳ್ಕೊಂತ ಹೋಗುತ್ತೆ. ಯಾಕಂತಂದ್ರೆ ನಾವು ರೋ 2 ಮತ್ತೆ ರೋ 3 ಮಾತ್ರ ಈಕ್ವೇಶನ್ಸ್ ಅನ್ನ ಅಪ್ಲೈ ಮಾಡಿರೋದು ಅಥವಾ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿರೋದು. ಸೊ ರೋ 2ದು ಆಪರೇಷನ್ಸ್ ಏನು, 2R2 ಮೈನಸ್ 3R1. ಒಂದೊಂದಾಗೆ ನೋಡಿ. ಮೊದಲನೇ R2 ಅಲ್ಲಿ ಏನಿದೆ 3. ಸೊ 2 ಇಂಟು 3 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 2. ಸೊ 3 2s 6, 3 2s 6, 6 ಮೈನಸ್ 6 0, ಸಿಂಪಲ್. ನೆಕ್ಸ್ಟ್ R2 ವ್ಯಾಲ್ಯೂ ಏನು 2 ಇದೆ. ಸೊ 2 ಇಂಟು 2 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1. ಸೊ 4 ಮೈನಸ್ 3 ವಿಲ್ ಬಿ 1. ನೆಕ್ಸ್ಟ್ 2 ಇಂಟು R2 ವ್ಯಾಲ್ಯೂ ಏನಿದೆ 3 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 3 2s 6 ಮೈನಸ್ 3, 6 ಮೈನಸ್ 3 ವಿಲ್ ಬಿ 3. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 18. 2 ಇಂಟು 18 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 10. ಸೊ 18 2s 36 ಮೈನಸ್ 3 10s 30. ಸೊ 36 ಮೈನಸ್ 30 ಏನಾಯಿತು, 6 ಮಾತ್ರ ಉಳ್ಕೊಂತು. ಈಗ ನಮ್ದು R2 ಆಪರೇಷನ್ಸ್ ಆಗಿದೆ. R3 ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. R3 ಏನು ಹೇಳ್ತಾ ಇದೆ, 2R3 ಮೈನಸ್ 1R1. ಸೊ 1R1 ಬದಲು R1 ಅಂತ ಡೈರೆಕ್ಟ್ ಆಗಿ ಬರೀಬೋದಾ, 1 ಅನ್ನು ಮಲ್ಟಿಪ್ಲೈ ಮಾಡೋದ್ರ ಬದಲು. ಸೊ ಇವಾಗ ನೋಡಿ, R3 ವ್ಯಾಲ್ಯೂ ಏನು, ಫಸ್ಟ್ R3 ವ್ಯಾಲ್ಯೂ 1 ಇದೆ ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 2. ಸೊ 2 ಮೈನಸ್ 2 ವಿಲ್ ಬಿ 0. ನೋಡಿ ಈಸಿಯಾಗಿ 0 ಅದು, ಇವೆರಡು ಕೂಡ ಅಷ್ಟೇ. ಏನ್ ಮಾಡಬೇಕು, ಉಲ್ಟಾ ಬರಿಬೇಕು ಅಷ್ಟೇ. R2 ಹತ್ರ ಇರೋದು R3 ಹತ್ರ, R3 ಹತ್ರ ಇರೋದು R2 ಹತ್ರ ಬರೆದ್ಬಿಟ್ಟು ಮೈನಸ್ ಹಾಕಿದ್ರೆ ಮುಗಿತಾ ರೀತಿ. ಸೊ ನೆಕ್ಸ್ಟ್ R3 ವ್ಯಾಲ್ಯೂ ಏನು 4 ಇದೆ. 2 ಇಂಟು 4 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. 4 2s 8, 8 ಮೈನಸ್ 1 ವಿಲ್ ಬಿ 7. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ 9. 2 ಇಂಟು 9 ಮೈನಸ್ R1 ವ್ಯಾಲ್ಯೂ ಏನಿದೆ 1. ಸೊ 9 2s 18, 18 ಮೈನಸ್ 1 ವಿಲ್ ಬಿ 17. ನೆಕ್ಸ್ಟ್ 2 ಇಂಟು R3 ವ್ಯಾಲ್ಯೂ ಏನಿದೆ 16 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 10. ಸೊ 16 ಹೋದ 16, 16 2s 32, 32 ಮೈನಸ್ 10 ಏನಾಗುತ್ತೆ 22 ಉಳ್ಕೊಂತು. ಸೊ ಇವಾಗ ನೋಡಿ, ಈ ಎರಡು ಎಲಿಮೆಂಟ್ಗಳನ್ನ ನಾನು 0 ಮಾಡಿದ್ದೀನಿ. ನೆಕ್ಸ್ಟ್ ಯಾರನ್ನ 0 ಮಾಡಬೇಕು, ನಾನು ರೋಡ್ ಮ್ಯಾಪ್ ಹೇಳಿದ್ದೆ ಈ ರೀತಿ ಹೋಗ್ತೀನಿ. ಈಗ 7 ಅನ್ನ 0 ಮಾಡಬೇಕು. ಅದು ಯಾವ ರೋ ಅಲ್ಲಿ ಇದೆ, ರೋ 3, ರೋ 1 ರೋ 2 ರೋ 3, ರೋ 3 ಅಲ್ಲಿ ಇದೆ. ಸೊ ಆಪರೇಷನ್ ಏನಾಗುತ್ತೆ, ನಾನು ರೋ 3 ಅಲ್ಲಿ ಚೇಂಜಸ್ ಅನ್ನ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಇದರ ಡಯಾಗ್ನಲ್ ಎಲಿಮೆಂಟ್ ಯಾವುದು. ಸೊ ಇದರ ಡಯಾಗ್ನಲ್ ಎಲಿಮೆಂಟ್ ಈಸ್ 1. ಸೊ ಇದರ ರೆಸ್ಪೆಕ್ಟಿವ್ ಅಲ್ಲಿ ನಾವು ಚೇಂಜಸ್ ಅನ್ನ ಮಾಡ್ತಾ ಹೋಗ್ಬೇಕು. ಅದು ಯಾವ ರೋ ಅಲ್ಲಿ ಇದೆ, ರೋ 2. ದಿಸ್ ಈಸ್ ರೋ 2, ರೋ 3, ರೋ 1. ಸೊ ರೋ 2 ಅಲ್ಲಿ ಆ ಡಯಾಗ್ನಲ್ ಎಲಿಮೆಂಟ್ ಇದೆ. ಸೊ ರೋ 2 ರೆಫರೆನ್ಸ್ ಅಲ್ಲಿ ಮಾಡಬೇಕು. ಸೊ ಸಿಂಪಲ್ ಟ್ರಿಕ್ ಏನು ಹೇಳಿದ್ದು, ಅದ್ರದ್ದು ಈ ಕಡೆಗೆ ಇದ್ರದ್ದು ಆ ಕಡೆಗೆ ಹಾಕಿದ್ರೆ 0 ಆಗುತ್ತೆ, ಸಿಂಪಲ್. R3 ಅಲ್ಲಿ 7 ಇದೆ, ಸೊ ಅದನ್ನ R2 ಜೊತೆಗೆ ಹಾಕ್ರಿ. R2 ಅಲ್ಲಿ 1 ಇದೆ, ಅದನ್ನ R3 ಜೊತೆಗೆ ಹಾಕ್ರಿ, ಮಧ್ಯಕ್ಕೆ ಮೈನಸ್. ಸೊ ಇವಾಗ ಅಪ್ಲೈ ಮಾಡ್ತಾ ಹೋಗೋಣ. A:B. ಕೇವಲ ನಾನು ರೋ 3ಗೆ ಮಾತ್ರ ಆಪರೇಷನ್ ಅನ್ನು ಅಪ್ಲೈ ಮಾಡಿರೋದ್ರಿಂದ ರೋ 1 ಮತ್ತೆ ರೋ 2 ಎರಡೂ ಕೂಡ ಸೇಮ್ ಉಳ್ಕೊಂತವೆ. ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ. 2 1 1:10. ನೆಕ್ಸ್ಟ್ 0 1 3:6. ಈಗ R3 ಮೈನಸ್ 7R2, R3 ಮೈನಸ್ 7R2. ಈ 1 ಇಂಟು R3ನೇ ಅಲ್ವಾ. ಸೊ ಅದಕ್ಕೋಸ್ಕರ ನಾನು 1 ಅನ್ನ ಮತ್ತೆ ಬರ್ಕೊಳ್ಳಿಲ್ಲ. R3 ವ್ಯಾಲ್ಯೂ ಏನು, ಫಸ್ಟ್ನೇದಿರೋದು 0 ಮೈನಸ್ 7 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 0. 7 0s 0, 0 ಮೈನಸ್ 0 ವಿಲ್ ಬಿ 0.
ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 7 ಮೈನಸ್ 7 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 1. 7 ಮೈನಸ್ 7 ಏನಾಯ್ತು 0. ಸೊ 0 ಆಯ್ತಾ ಇವಾಗ? ಎಸ್. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 17 ಮೈನಸ್ 7 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 3. 17 ಮೈನಸ್ 7 3 ಏನಾಗುತ್ತೆ 7 3 21. 17 ಮೈನಸ್ 21 ಏನಾಗುತ್ತೆ ಮೈನಸ್ 4. ಸೊ ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 22 ಮೈನಸ್ 7 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 6. 7 6 42. ಸೊ 22 ಮೈನಸ್ 42 ಏನಾಗುತ್ತೆ ಮೈನಸ್ 20 ಮಾತ್ರ ಉಳ್ಕೊಂತು. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಮೈನಸ್ 4 ಇದೆ. ಸೊ ನನಗೆ ಮೈನಸ್ ಅಲ್ಲಿ ಇದ್ರೆ ನನಗೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂತಂದ್ರೆ ಇದು 4 ನ ಮಲ್ಟಿಪಲ್, ಇದು 4 ನ ಮಲ್ಟಿಪಲ್, ಇದು 4 ನ ಮಲ್ಟಿಪಲ್. 20 ಕೂಡ 4 ಇಂದ ಡಿವೈಡ್ ಆಗುತ್ತಲ್ವಾ. ಸೊ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಸಿಂಪಲ್ ಆಗಿ ನಾನು ಮೈನಸ್ 4 ಇಂದ ಡಿವೈಡ್ ಮಾಡ್ತೀನಿ. ಅವಾಗ ಇದು 1 ಆಗುತ್ತೆ. ಇದರಲ್ಲೂ ಕೂಡ ಮೈನಸ್ ಹೋಗ್ಬಿಟ್ಟು ನನಗೆ 5 ಉಳ್ಕೊಳುತ್ತೆ. 5 4 20. ಸೊ ಅವಾಗ ಏನಾಯ್ತು ನನಗೆ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಉಳ್ಕೊಂಡಾಗ ನನಗೆ ಈಸಿ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಅದಕ್ಕೋಸ್ಕರ ನೀವು ಆ ರೀತಿ ಮಾಡದೇ ಇದ್ರೂ ಕೂಡ ಸೇಮ್ ಆನ್ಸರ್ ಬರುತ್ತೆ, ಈ ರೀತಿ ಮಾಡಿದ್ರೂ ಕೂಡ ಸೇಮ್ ಆನ್ಸರ್ ಬರುತ್ತೆ. ಈಗ ಇದು ಯಾವ್ದ್ರಲ್ಲಿರೋದು ರೋ ನಂಬರ್ 3 ಅಲ್ಲಲ್ವಾ. ಸೊ ರೋ 3 ಅಲ್ಲಿ ನಾನು ಅಪ್ಲೈ ಮಾಡ್ತೀನಿ ಏನು ರೋ 3 ಡಿವೈಡೆಡ್ ಬೈ ಮೈನಸ್ 4 ಅಂತ. ಸೊ ಇವಾಗ ಸೊ ಆಪರೇಷನ್ ರೋ 3 ಗೆ ಮಾತ್ರ ಅಪ್ಲೈ ಆಗ್ತಿರೋದು. A is to B, R1 ಮತ್ತೆ R2 ಅದೇ ರೀತಿ ಉಳ್ಕೊಂತವೆ. 2 1 1 is to 10, 0 1 3 is to 6. ಸೊ ಇವಾಗ 0 divided by minus 4 will be 0, 0 divided by minus 4 will be 0, minus 4 divided by minus 4 will be 1, minus 20 divided by minus 4, minus minus cancel, 4 1s are 4 5s are 20, 5 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ತಾ ಹೋಗಿ. ಇವೆರಡು ಕೂಡ 4 ನ ಮಲ್ಟಿಪಲ್ ಆಗಿದ್ರಿಂದ ನನಗೆ ಈಸಿ ಆಗ್ತಾ ಹೋಯ್ತು. ಈಗ ನೋಡಿ ಡಯಾಗ್ನಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಗಳ ಕೆಳಗಡೆ ಇರೋದೆಲ್ಲ 0 ಆಗಿದೆ. ಇನ್ನ ಈ 3 ಎಲಿಮೆಂಟ್ಗಳನ್ನ ಮಾತ್ರ ನಾನು 0 ಮಾಡಬೇಕು. ಸೊ ಫಸ್ಟ್ 3 ಅನ್ನ 0 ಮಾಡೋದಕ್ಕೆ ಟ್ರೈ ಮಾಡೋದು. 3 ಯಾವ ರೋ ಅಲ್ಲಿ ಇದೆ ರೋ 2 ಅಲ್ಲಿ ಇದೆ. ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ ರೋ 3 ಅಲ್ಲಿ ಇದೆ. ಸರಿನಾ? ಈಗ ನಾನು ಏನು ಈಕ್ವೇಶನ್ಸ್ ಅನ್ನ ಬರೀಬಹುದು ರೋ 2 ಅಲ್ಲಿ ನಾನು ಚೇಂಜಸ್ ಮಾಡಬೇಕು. ರೋ 2 ಇನ್ ರೆಫರೆನ್ಸ್ ಆಫ್ ರೋ 3. ರೋ 3 ಇದು ರೋ 2 ಗೆ ಹಾಕ್ರಿ. ಸೊ ರೋ 3 ಅಲ್ಲಿರುವಂತ ವ್ಯಾಲ್ಯೂ ಏನು 1. ಸೊ ಅದನ್ನ ರೋ 2 ಜೊತೆ ಹಾಕ್ಬೇಕು. ರೋ 2 ಅಲ್ಲಿರುವಂತ ವ್ಯಾಲ್ಯೂ ಏನು 3. ಅದನ್ನ ರೋ 3 ಜೊತೆ ಹಾಕ್ಬೇಕು, ಉಲ್ಟಾ ಹಾಕ್ಬೇಕು. ಮೈನಸ್ ಈಗ ಅಪ್ಲೈ ಮಾಡ್ತಾ ಬನ್ನಿ. A is to B which will be equal to ರೋ 1 ಅಲ್ಲಿ ಏನು ಚೇಂಜಸ್ ಇರಲ್ಲ ಮತ್ತೆ ರೋ 3 ಅಲ್ಲೂ ಕೂಡ ಏನು ಚೇಂಜಸ್ ಇರಲ್ಲ. ಯಾಕಂತಂದ್ರೆ ಕೇವಲ ನಾವು ರೋ 2 ಗೆ ಮಾತ್ರ ಆಪರೇಷನ್ ಅನ್ನು ಅಪ್ಲೈ ಮಾಡಿರೋದು. ಸೊ R2 ಮೈನಸ್ 3R3, R2 ಮೈನಸ್ 3R3. ಮೊದಲನೇ R2 ವ್ಯಾಲ್ಯೂ ಏನಿದೆ 0 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನು 0, 0 ಮೈನಸ್ 0 ವಿಲ್ ಬಿ 0. R2 ವ್ಯಾಲ್ಯೂ ಏನಿದೆ 1 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 0, 1 ಮೈನಸ್ 0 ವಿಲ್ ಬಿ 1. ನೆಕ್ಸ್ಟ್ R2 ವ್ಯಾಲ್ಯೂ ಏನಿದೆ 3 ಮೈನಸ್ 3 ಇಂಟು R3 ವ್ಯಾಲ್ಯೂ ಏನಿದೆ 1. ಸೊ 3 ಮೈನಸ್ 3 ವಿಲ್ ಬಿ 0. ಸೊ 0 ಆಯ್ತಾ? ಎಸ್. ನೆಕ್ಸ್ಟ್ R2 ವ್ಯಾಲ್ಯೂ ಈಸ್ 6 ಮೈನಸ್ 3 ಇಂಟು ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 5. ಸೊ 5 3s are 15. ಸೊ 6 ಮೈನಸ್ 15 ಏನಾಗುತ್ತೆ ಮೈನಸ್ 9 ಆಯಿತು. ಇನ್ನ ಇವೆರಡು ಎಲಿಮೆಂಟ್ ಅನ್ನ 0 ಮಾಡಿದ್ರೆ ನನಗೆ ಆನ್ಸರ್ ಸಿಗುತ್ತೆ. ಸೊ ಈ ಎಲಿಮೆಂಟ್ ಎಲ್ಲಿರೋದು ರೋ ನಂಬರ್ 1 ಅಲ್ಲಿ ಇದೆ. ಸೊ ರೋ 3 ಅಲ್ಲಿ ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಇದೆ. ಇವು ಡಯಾಗ್ನಲ್ ಎಲಿಮೆಂಟ್ ಅಲ್ವಾ. ಸೊ ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ ರೋ 3 ಅಲ್ಲಿ. ಸೊ ನಾನು ಆಪರೇಷನ್ ಅನ್ನ ಅಪ್ಲೈ ಮಾಡಿದ್ರೆ ರೋ 1 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ರೋ ನಂಬರ್ 3. ರೋ 1 ಅಲ್ಲೂ ಕೂಡ 1 ಇರೋದು, ರೋ 3 ಅಲ್ಲೂ ಕೂಡ 1 ಇರೋದು. ಸೊ ಎರಡನ್ನು ಕೂಡ ಉಲ್ಟಾ ಉಲ್ಟಾ ಹಾಕಿ ಮಧ್ಯ ಮೈನಸ್ ಹಾಕಬೇಕು. ಸೊ A is to B ಕೇವಲ ರೋ 1 ಅಲ್ಲಿ ಮಾತ್ರ ನಾವು ಆಪರೇಷನ್ ಅನ್ನು ಅಪ್ಲೈ ಮಾಡ್ತಿರೋದ್ರಿಂದ ರೋ 2 ಅಂಡ್ ರೋ 3 ವಿಲ್ ಬಿ ಸೇಮ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. 0 1 0 is to minus 9, 0 0 1 is to 5. ಇವಾಗ ಈ ಒಂದು ಆಪರೇಷನ್ ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. R1 ಮೈನಸ್ R3, 1 ಇಂಟು R1 ಅಂದ್ರೆ R1, 1 ಇಂಟು R3 ಅಂದ್ರೆ R3. ಸೊ ಸಿಂಪಲ್ ಆಗಿ R1 ಮೈನಸ್ R3 ಅಂತ ಬರೀಬಹುದಾ? R1 ಮೈನಸ್ R3, 2 ಮೈನಸ್. ಸೊ ಫಸ್ಟ್ R1 ವ್ಯಾಲ್ಯೂ ಏನಿದೆ
2 minus ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 0. 2 minus 0 will be 2. ನೆಕ್ಸ್ಟ್ R1 ವ್ಯಾಲ್ಯೂ ಏನಿದೆ 1 ಮೈನಸ್ ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 0. 1 minus 0 will be 1. R1 ವ್ಯಾಲ್ಯೂ ಏನಿದೆ 1 ಮೈನಸ್ ಇದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 1. ಸೊ 1 minus 1 will be 0. ನೆಕ್ಸ್ಟ್ R1 ವ್ಯಾಲ್ಯೂ ಏನಿದೆ 10 ಮೈನಸ್ ಅದರ ರೆಸ್ಪೆಕ್ಟಿವ್ R3 ವ್ಯಾಲ್ಯೂ ಏನಿದೆ 5. 10 minus 5 will be 5. ಸೊ ಈಗ ನೋಡುವುದು ಕೇವಲ ಈ ಒಂದು ಎಲಿಮೆಂಟ್ ಮಾತ್ರ ಉಳ್ಕೊಂಡಿರೋದು, ಅದನ್ನು 0 ಮಾಡಿದ್ರೆ ಮುಗೀತು. ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇದು ರೋ ನಂಬರ್ 1 ಅಲ್ಲಿದೆ, ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟು ರೋ ನಂಬರ್ 2 ಅಲ್ಲಿದೆ. ಸೊ ನಾನೇನು ಮಾಡಬೇಕು, ರೋ 1 ಅಲ್ಲಿ ಚೇಂಜಸ್ ಅನ್ನ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ರೋ 2. ಯಾಕಂತಂದ್ರೆ ಇದರ ಡಯಾಗ್ನಲ್ ಎಲಿಮೆಂಟ್ ರೋ 2 ಅಲ್ಲಿದೆ. ಏನು ಸಿಂಪಲ್, ಇದ್ರದ್ದು ಆ ಕಡೆ ಅದ್ರದ್ದು ಈ ಕಡೆ ಬರೀಬೇಕು. ಸೊ ರೋ 2 ಅಲ್ಲಿರೋದು 1, ಸೊ ಅದನ್ನು ಉಲ್ಟಾ R1 ಕಡೆ ಬರೀಬೇಕು. ರೋ 1 ಅಲ್ಲಿರೋದು 1, ಸೊ ಅದನ್ನು ಉಲ್ಟಾ R2 ಕಡೆ ಬರೀಬೇಕು ಮೈನಸ್. ಸೊ ಇದನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಕೇವಲ ನಾವು ರೋ 1 ಮಾತ್ರ ಅಪ್ಲೈ ಮಾಡ್ತಾ ಇರೋದು ಆಪರೇಷನ್ ಅನ್ನ. ಸೊ ರೋ 2 ಮತ್ತು ರೋ 3 ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. 0 1 0 is to minus 9. ನೆಕ್ಸ್ಟ್ 0 0 1 is to 5. ಸೊ 1 into R1 R1 1 into R2 R2 R1 minus R2 ಮಾಡ್ತಾ ಹೋಗಿ. R1 minus R2. 2 minus 0 will be 2. 1 minus 1 will be 0. 0 minus 0 will be 0. 5 minus minus 9. 5 minus minus 9. Minus into minus plus ಆಗುತ್ತೆ. 5 plus 9 ಏನಾಯಿತು 14. ಈಗ ನೋಡಿ ನಮಗೆ ಈಸಿ ಆಗುತ್ತೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಕಂಡುಹಿಡಿಯೋದಕ್ಕೆ. ಇವೆಲ್ಲವೂ ಕೂಡ ಎಕ್ಸಿನ ಕೋಎಫಿಷಿಯೆಂಟ್ಗಳ ಈ ಕಾಲಮ್ ಅಲ್ಲಿ ಬರ್ದಿರುವಂತವು. ಸ್ಟಾರ್ಟಿಂಗ್ ಅಲ್ಲಿ ನಾನು ಅದನ್ನೇ ಅಲ್ವಾ ಮಾಡಿದ್ದು. ಫಸ್ಟ್ ಕಾಲಮ್ ವೈಸು ಎಕ್ಸ್ ವೈ ಝೆಡ್ ನ ಬರೆದು ಅದನ್ನ ನಾವು ಆ ಮ್ಯಾಟ್ರಿಕ್ಸ್ ಅನ್ನೇ ನಾವು ಇವಾಗ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಆಗಿದೆ ಆಲ್ರೆಡಿ. ನೋಡಿ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ನಾನ್ ಝೀರೋ ಇರೋದು, ಇನ್ನೆಲ್ಲವೂ ಕೂಡ ಝೀರೋ ಇದೆ. ಸೊ ಇವಾಗ ಇದು ಎಕ್ಸಿನ ಕೋಎಫಿಷಿಯೆಂಟ್ಗಳು, ಇವೆಲ್ಲ ವೈನ ಕೋಎಫಿಷಿಯೆಂಟ್ಗಳು, ಇದು ಝೆಡ್ಡಿನ ಕೋಎಫಿಷಿಯೆಂಟ್ಗಳು. ಕೆಳಗಡೆಯಿಂದ ಈಕ್ವೇಶನ್ಸ್ ಬರೆಯೋದಕ್ಕೆ ಶುರು ಮಾಡಿ. ಸೊ ಕೆಳಗಡೆ ನೋಡಿದ್ರೆ 0 into x plus 0 into y, 0 into x plus 0 into y plus 1 into z plus 1 into z will be equal to 5. So 0 into anything will be 0, 0 into anything will be 0, ಅವೆರಡು ಬೇಕಾಗೇ ಇಲ್ಲ. 1 into z will be 5. 1 into z ಅಂತಂದ್ರೆ z. ಈ 1 ಅನ್ನು ನೀವು ಡಿವೈಡ್ ಮಾಡಕ್ಕೆ ಕಳಿಸಿದ್ರು 5 1s are 5. ಸೊ z ವ್ಯಾಲ್ಯೂ will be equal to 5. z ವ್ಯಾಲ್ಯೂ ನಮಗೆ ಗೊತ್ತಾಯ್ತು ಏನು 5 ಅಂತ. ಈ z ವ್ಯಾಲ್ಯೂ ಗೊತ್ತಾಯ್ತು. ಸೊ z ವ್ಯಾಲ್ಯೂ ಗೊತ್ತಾಯ್ತು ಏನು 5. ನೆಕ್ಸ್ಟ್ ಈ ಈಕ್ವೇಶನ್ ಆಯ್ತಲ್ವಾ. ನೆಕ್ಸ್ಟ್ ಮೇಲ್ಗಡೆ ಹೋಗ್ತಾ ಹೋಗೋಣ. ಸೊ 0 into x ಪ್ಲಸ್ 1 into y, 1 into y plus 0 into z, 0 into z will be equal to minus 9. So 0 into anything will be 0, 0 into anything will be 0. So ಉಳ್ಕೊಂಡಿದ್ದೇನು 1y will be equal to minus 9. ಸೊ y ವ್ಯಾಲ್ಯೂ ಏನಂತ ಗೊತ್ತಾಯ್ತು ನಮಗೆ minus 9 ಅಂತ ಗೊತ್ತಾಯ್ತು. ನೆಕ್ಸ್ಟ್ z ವ್ಯಾಲ್ಯೂನ ಕಂಡುಹಿಡಿಯೋಣ ಈ ಈಕ್ವೇಶನ್. ಸೊ 2 into x plus 0 into y plus 0 into z will be equal to 14 ಅಲ್ವಾ. ಸೊ 0 into anything will be 0, 0 into anything will be 0. 2x will be equal to 14 ಮಾತ್ರ ಉಳ್ಕೊಂತು. ಸೊ ನನಗೆ x ವ್ಯಾಲ್ಯೂ ಬೇಕಾಗಿರೋದ್ರಿಂದ x will be equal to 14 divided by 2 ಏನು 7. ಸೊ ಇವಾಗ ನಮಗೆ x ವ್ಯಾಲ್ಯೂ ಗೊತ್ತಾಯಿತು 7, y ವ್ಯಾಲ್ಯೂ -9, z ವ್ಯಾಲ್ಯೂ 5. ಸೊ ಸಿಂಪಲ್. ಫಸ್ಟ್ ಏನು ಮಾಡಬೇಕು, ಕೊಟ್ಟಿರುವಂತಹ ಈಕ್ವೇಶನ್ಸ್ಗಳನ್ನ ಆರ್ಗ್ಯುಮೆಂಟ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನಾವೇನು ಮಾಡಬೇಕು, ಆ ಎ ಮ್ಯಾಟ್ರಿಕ್ಸ್ ಅನ್ನ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಕೇವಲ ರೋ ಆಪರೇಷನ್ಸ್ ಅನ್ನ ಮಾತ್ರ ಅಪ್ಲೈ ಮಾಡಿ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಮಗೆ ಇಲ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗಿ ಬರುತ್ತೆ ಆವಾಗ ನಾವು ಡೈರೆಕ್ಟ್ ಆಗಿ ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಕಂಡುಹಿಡಿಬಹುದು. ಸೊ ಪ್ರಾಬ್ಲಮ್ ಅರ್ಥ ಇದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಟಾಪಿಕ್ ಮೇಲೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು.